ಎಲ್ಲರಿಗೂ ನಮಸ್ಕಾರ, ಅಸ್ಸಲಾಂ ವಲೈಕುಂ, ಜೈ ಭೀಮ್. ಇವತ್ತು ನಾವು ಬಿಜಾಪುರ ಸರ್ಕಾರಿ ದವಾಖಾನೆ ಮೇಲೆ ಈ ಕೂಡಿದ್ದೀವಿ ಅಂದ್ರೆ ಒಂದು ಭಾರತದ ದೊಡ್ಡ ಶಕ್ತಿ ಬಗ್ಗೆ ಮಾತಾಡೋದು ಸಲುವಾಗಿ ನಾವು ಕೂಡಿದ್ದೀವಿ. ಅದರೊಳಗೆ ಮಸ್ತೂರಿ ಸರ್ ಹೇಳಿದರು, ಯಾವ ಕೆಲಸ ಸಣ್ಣ ದೊಡ್ಡ ಇರಂಗಿಲ್ಲ. ಈ ಭಾರತ ದೇಶ ಪ್ರಧಾನಮಂತ್ರಿನೂ ಕೆಲಸ ಮಾಡತ್ತಾರಂದ್ರೆ ಅವರು ತಮ್ಮ ಸೇವೆನೇ ಸಲ್ಲಿಸ್ತಾರೆ. ಒಬ್ಬ ಸಣ್ಣ ಸರ್ಕಾರಿ ದವಾಖಾನೆ ಕಾರ್ಮಿಕ ಆಗಲಿ ಏನು ಮಹಾನಗರ ಪಾಲಿಕಾ ಕಾರ್ಮಿಕರೇ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಈಗ ನಾವು ಮಾಧ್ಯಮದವರು ಮೀಡಿಯಾದವ್ರು ಅಂದ್ರೆ ಪ್ರೆಸ್ ಅಂದ್ರೆ ಪಬ್ಲಿಕ್ ರಿಲೇಟೆಡ್ ಎಮರ್ಜೆನ್ಸಿ ಸಿವಿಲ್ ಸರ್ವಿಸಸ್ ನಾವು ಅನ್ನೋ ಸೇವೆಯನ್ನು ಸಲ್ಲಿಸ್ತೀವಿ. ಅದ್ರ ಬಿಟ್ಟು ನಾವು ಬೇರೆ ಏನು ಮಾಡ್ತೀವಿ. ಈಗ ದೊಡ್ಡ ಪಾಲಿಟಿಷಿಯನ್ದು ಫೋನ್ ಹಚ್ತಾರ, ಒಬ್ಬ ಸಣ್ಣ ಮನಿ ಬಾಜು ಒಂದು ಕಸ ಬಿದ್ದದ, ಒಂದು ನಾಯಿ ಬಿದ್ದ ಕೆಟ್ಟ ನಾರಾಗ್ತಂದ್ರೆ ನಾವು ಹೋಗಿ ಸುದ್ದಿ ಮಾಡ್ತೀವಿ. ಅದು ನಮ್ಮ ಸೇವೆಯನ್ನು ಸಲ್ಲಿಸ್ತೀವಿ. ನೀವು ಈಗ ಆಶಾ ಕಾರ್ಯಕರ್ತರ ನೀವು ಒಂದು ಸಣ್ಣ ಕೆಲಸ ಏನು ಮಾಡ್ತಾ ಇಲ್ಲ. ಪ್ರತಿಯೊಂದು ಮನೆಗೆ ವಿಸಿಟ್ ಮಾಡ್ತೀರಿ. ಯಾರು ಪ್ರೆಗ್ನೆಂಟ್ ಅತ್ತಾರ ಅವ್ರ ಬಗ್ಗೆ ನೀವು ಕಾಳಜಿ ತಗೋತೀರಿ. ಮತ್ತು ಮಕ್ಕಳಿಗೆ ಅವರು ಔಷಧ ತಗೊಳಾಗ್ತಿರಲ್ಲ ಅಂತ ನೀವು ಮಾಡ್ತೀರಿ. ಆದ್ರೆ ಸರ್ಕಾರದಿಂದ ಬರುದಂತ ನಿಮ್ಗೆ ಸೌಲಭ್ಯಗಳು ಸರ್ಕಾರದಿಂದ ನಿಮ್ಗೆ ಸಿಗ್ತಾ ಇಲ್ಲ. ನೀವೇನು ಕೆಲಸ ಮಾಡ್ತಿರಲ್ಲ, ಆದ್ರೆ ನಿಮ್ಗೆ ಕೈ ತುಂಬಿ ಪಗಾರ ಬರಬೇಕು, ಆದ್ರೆ ಬರ್ತಾ ಇಲ್ಲ. ಈಗ ಕೂಲಿ ಕಾರ್ಮಿಕ ಮಹಾನಗರ ಪಾಲಿಕಾದವರು ಏನ ಮುಂಜಾನೆ 4 ಗಂಟೆಗೆ ಹೇಳ್ತಾರ. ನಾವಿನ್ನ ಮಕ್ಕೊಂಡಿರ್ತೀವಲ್ಲ, 4 ಗಂಟೆಗೆ ಎದಕಿಸಿಂದ ಪೂರ ಬಿಜಾಪುರ ಸುತ್ತ ಎಲ್ಲ ತಿರುಗಾಡಿ ಸ್ವಚ್ಛ ಮಾಡ್ತಾರೆ. ಅವರೇ ಒಂದು ವಾರ ಬಿಟ್ಟರೆ ನಾವೇ ತಿರುಗಾಡಕ್ಕಾಗಂಗಿಲ್ಲ. ಆದ್ರೆ ಈಗ ನಾವು ಒಂದು ಭಾರತ ದೇಶದ ದೊಡ್ಡ ಶಕ್ತಿ ಬಗ್ಗೆ ಮಾತಾಡ್ತೀವಿ. ಈಗ ನಮ್ಮ ಆಸಿಫ್ ಸರ್ ಪ್ರತಿಯೊಂದು ವಿಷಯಕ್ಕೆ ಇಂಥ ವಿಷಯ ಒಳಗೆ ಇವರು ಮುಂದೆ ಬರ್ತಾರೆ. ಈಗ ನಾವು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇದರ ಬಗ್ಗೆ ಯಾರು ಗಮನ ತಗೊಳಕ್ತಲ್ಲ. ಬರೀ ದೊಡ್ಡ ದೊಡ್ಡ ಮಂದಿ ಯಾರು ಹೆಸರಿರ್ತಾರೆ ಅವ್ರ ಬಗ್ಗೆ ಅಷ್ಟೇ ಕಾರ್ಯಕ್ರಮ ಅಟೆಂಡ್ ಆಗ್ತಾರೆ. ಮತ್ತು ನಮ್ಮ ಮಸ್ತೂರಿ ಸರ್ ಹಿಡಿದ್ರು, ನಾವು ಲೇಟಾಗಿ ಬಂದೆ ಮತ್ತು ಅವರು ಎಲ್ಲರೂ ನಮ್ಗೆ ಕಾಯ್ತೀರಿ, ನಮ್ಗೆ ಇದು ಮಾಡಿರ್ತಾರೆ ಸರ್. ಅದು ನೀವು ಏನ ನಿಮ್ದೇನು ನೇಚರ್ ಅದಲ್ರಿ, ಎಲ್ಲರೂ ಪ್ರತಿಯೊಬ್ಬರಿಗೆ ನೀವು ರೆಸ್ಪೆಕ್ಟ್ ಕೊಡ್ತೀರಿ. ನಮ್ಗೆ ನಾವು ರಾತ್ರಿಗೆ ಸರ್ ಕೆಲಸ ಮಾಡಿ ಮುಂಜಾನೆ ತನ ಹೈರಾಣಾಗಿ ಮನೆಗೆ ಹೋಗಿರ್ತಾರೆ. ಮತ್ತು ಅವ್ರದ್ದು ಫ್ಯಾಮಿಲಿ ಅದ. ಅವ್ರ ಫ್ಯಾಮಿಲಿಯಲ್ಲ ಮಕ್ಕಳ ಜೊತೆಗೆ ಆಟ ಆಡ್ಕೊತ ಏನಾದ್ರು ಮಾತಾಡ್ಕೊತಾಗ ನಾವು ಫೋನ್ ಹಚ್ಚಿವಿ. ಸರ್ ಅವ್ರು ಪೇಷಂಟ್ ಬಂದವ್ರಿ, ಇವ್ರು ತಗೊಳತ್ತಿಲ್ಲ, ಆದ್ರೂ ಅವ್ರು ಫೋನ್ ರಿಸೀವ್ ಮಾಡ್ತಾರೆ. ಆದ್ರೆ ಅವರು 24x7 ಸರ್ವಿಸ್ ಕೊಡ್ತಾರೆ. ಅದಕ್ಕೆ ಸಂಬಂಧ ನಾವು ಇಲ್ಲ ಸರ್ ಆಗ್ತಿರ್ತೀವಿ. ಏನಂದ್ರೆ ನಿಮ್ಗಿಂತ ಮೇಡಮ್ ಒಬ್ಬರು ಇದ್ರು, ನಮ್ಗೆ ಹೇಳಿದ್ರೆ 15 ವರ್ಷ ಆಯ್ತು ನಮ್ಗೆ ಕುಚ್ಚಿದಾಗ ಅಡ್ಗಾಡ್ಸಿಲ್ಲ ಅಂದ್ರೆ 15 ದಿವಸದಾಗ ಟ್ರಾನ್ಸ್ಫರ್ ಮಾಡ್ಬಿಟ್ಟು ನಾವು. ಆದ್ರೆ ಸರ್ಗೆ ಒಂದು ಗೌರವ ಅದ ರೀ, ನಾವು ಅವ್ರಿಗೆ ಗೌರವಿಸ್ತೀವಿ. ಪ್ರತಿಯೊಂದು ವಿಷಯದಾಗ ಸರ್ ಮುಂದೆ ಬರ್ತಾರೆ. ಮತ್ತು ನಮ್ಮ ಅದೇ ರೀತಿ ನಮ್ಮ ಆಶಿಫ್ ಸರ್ ಪ್ರತಿಯೊಂದು ಕೆಲಸ, ನಮ್ಮ ರಂಜಾನ್ ಹಬ್ಬ ಆಗಲಿ, ದೀಪಾವಳಿ ಆಗಲಿ, ಪ್ರತಿಯೊಂದು ಯಾರು ಬಡವರು ಆಗಲಿ ನಾವೇ ಇವ್ರಿಗೆ ಫೋನ್ ಹಚ್ತೀವಿ. ಸರ್ ಅವ್ರು ಬಡವರು ಅದಾರ ನೋಡ್ರಿ, ಹೆಲ್ಪ್ ಮಾಡ್ತೀರಿ ಅಂತೇಳಿ ಅವರು ಹೆಲ್ಪ್ ಮಾಡಕ್ಕೆ ಮುಂದೆ ಬರ್ತಾರೆ. ಆದ್ರೆ ನಾವು ಒಂದೇ ಇದೇ ಹೇಳೋದಂದ್ರೆ ಇದು ನಾವು ಭಾರತ ದೇಶದ ಒಂದು ದೊಡ್ಡ ಶಕ್ತಿ ಬಗ್ಗೆ ಮಾತಾಡಕ್ಕೆ ಕೂಡಿದ್ದೀವಿ. ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಮಾತಾಡಿದ್ರು, ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ಅವರು ಜವಾನ್ ಅವರು ಅಲ್ಲಿ ಮಾಡತ್ತಾರೆ, ಕಿಸಾನ್ ಅವರು ಭಾರತ ದೇಶ ಒಳಗೆ ಸೇವೆ ಕೊಡತ್ತಾರೆ. ಅದೇ ರೀತಿ ನಮ್ಗೆ ಒಂದು 2 ಮಾತು ಮಾತಾಡೋಕೆ ಅವಕಾಶ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।